ಇನ್ನು ಮಹಾ ಮಳೆಗೆ ಬೆಂಗಳೂರು ಅಕ್ಷರಶಃ ಬೆಚ್ಚಿ ಬಿದ್ದಿದೆ. ಈಗ ಸಿಟಿ ರೌಂಡ್ಸ್ ಮಾಡಬೇಕು ಅಂತ ಸಿಎಂ ಮತ್ತು ಡಿಸಿಎಂ ಸಜ್ಜಾಗಿದ್ದಾರೆ. ನಿನ್ನೆ ರಾತ್ರಿ ಸುರಿದಂತಹ ಭಾರಿ ಮಳೆಗೆ ಸಿಲಿಕಾನ್ ಸಿಟಿ ಬೆಂಗಳೂರು ಅಕ್ಷರಶಃ ಬೆಚ್ಚಿ ಬಿದ್ದಿದೆ. ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಏನೆಲ್ಲ ಅನಾಹುತಗಳು ಆಗಿದೆ, ಏನೆಲ್ಲ ಅವಾಂತರಗಳು ನಡೆದು ಹೋಗಿದೆ ಅನ್ನೋದರ ಬಗ್ಗೆ ಪರಿಶೀಲನೆ ಮಾಡೋದಿಕ್ಕೆ, ಸಿಟಿ ರೌಂಡ್ಸ್ ನಡೆಸೋದಿಕ್ಕೆ ಸಿಎಂ ಹಾಗೂ ಡಿಸಿಎಂ ಮುಂದಾಗಿದ್ದಾರೆ. ಮಳೆ ಹಾನಿಗೆ ಒಳಗಾದಂತಹ ಪ್ರದೇಶಗಳಿಗೆ ಭೇಟಿ ಕೊಡ್ತಾರೆ. ಸಿಎಂ ಡಿಸಿಎಂ ಬೆಂಗಳೂರು ರೌಂಡ್ಸ್ ಇದೆ. ಬೆಂಗಳೂರಿನ ಹಲವು ಏರಿಯಾಗಳಿಗೆ ಭೇಟಿ ಕೊಡ್ತಾರೆ. ಅಲ್ಲಿ ಜನ ಏನೆಲ್ಲ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ, ಮಳೆ ಬಂದಂತಹ ಸಂದರ್ಭದಲ್ಲಿ ಅದಕ್ಕೇನು ಪರಿಹಾರ, ತಾತ್ಕಾಲಿಕ ಅಲ್ಲ ಶಾಶ್ವತ ಪರಿಹಾರ ಹುಡುಕೋದು ಅನಿವಾರ್ಯದ ಸಂದರ್ಭ. ಸೊ ಈ ಹಿನ್ನೆಲೆಯಲ್ಲಿ ಸಿಟಿ ರೌಂಡ್ಸ್ ಮಾಡಲಿದ್ದಾರೆ ಸಿಎಂ ಹಾಗೂ ಡಿಸಿಎಂ. ಹಲವು ಏರಿಯಾಗಳಿಗೆ ಭೇಟಿ ಕೊಡಲಿದ್ದಾರೆ. ಮಳೆ ಹಾನಿ ಪ್ರದೇಶಕ್ಕೆ ಭೇಟಿ ಕೊಟ್ಟು ಅಲ್ಲಿನ ಪರಿಶೀಲನೆಯನ್ನು ನಡೆಸಲಿದ್ದಾರೆ. ಮಾನ್ಯತಾ ಟೆಕ್ ಪಾರ್ಕ್, ಸಾಯಿ ಲೇಔಟ್, ಇಜಿಪುರ, HSR ಲೇಔಟ್, ಸಿಲ್ಕ್ ಬೋರ್ಡ್ ಎಲ್ಲ ಭಾಗದಲ್ಲಿ ಇರುವಂತಹ ಸಂತ್ರಸ್ತರ ಸಮಸ್ಯೆಯನ್ನ ಸಿಎಂ ಮತ್ತು ಡಿಸಿಎಂ ಆಲಿಸಲಿದ್ದಾರೆ. ಮಳೆ ಹಾನಿ ಪ್ರದೇಶಕ್ಕೆ ಭೇಟಿ ಕೊಟ್ಟು ಅಲ್ಲಿನ ಸಮಸ್ಯೆಯ ಕುರಿತಾಗಿ ತಿಳಿದುಕೊಳ್ಳಲಿದ್ದಾರೆ ಸಿಎಂ ಹಾಗೂ ಡಿಸಿಎಂ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ರಾತ್ರಿ ಸುರಿದಂತಹ ಮಳೆಗೆ ಬೆಂಗಳೂರಿನ ಅವಸ್ಥೆ, ಜನ ಪಡ್ತಾ ಇರುವಂತಹ ಸಮಸ್ಯೆ ಯಾರಿಗೂ ಬೇಡ. ಸೊ ಏನು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ನಾವು, ಅದು ಈಗ ಬೆಂಗಳೂರಿನ ಸ್ಥಿತಿ. ಸೊ ಅದರ ಪರಿಶೀಲನೆಗೆ ಅಂತ ಸಿಎಂ ಡಿಸಿಎಂ ಬೆಂಗಳೂರು ರೌಂಡ್ಸ್ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಹೋಗ್ತಾರೆ, ಏನು ಡೀಟೇಲ್ಸ್ ಇದೆ? ವೀಣಾ, ನಿನ್ನೆ ರಾತ್ರಿ ಕೆಲವೇ ಗಂಟೆಗಳ ಕಾಲ ಸುರಿದಂತಹ ಮಳೆಗೆ ಬೆಂಗಳೂರು ಇದೀಗ ಯಾವ ಪರಿಸ್ಥಿತಿಗೆ ಬಂದು ತಲುಪಿದೆ ಅನ್ನುವಂಥದ್ದನ್ನ ನಿನ್ನೆಯಿಂದಲೂ ಕೂಡ ನಾವು ಸತತವಾಗಿ ತೋರಿಸ್ತಲೇ ಇದ್ದೀವಿ. ಹಲವಾರು ಕಡೆ ಮನೆಗಳಿಗೆ ನೀರು ನುಗ್ಗಿರುವಂತದ್ದು, ಮರಗಳು ಬಿದ್ದಿರುವಂತದ್ದು, ಮಳೆಯಿಂದಾಗಿ ಹಾನಿಗೀಡಾಗಿರುವಂತಹ ಪ್ರದೇಶಗಳು, ಈ ರೀತಿಯಾಗಿ ಅನೇಕ ರೀತಿಯಾದಂತಹ ತೊಂದರೆಗಳಿಂದ ಜನ ಇದೀಗ ಬಳಲ್ತಾ ಇರುವಂತದ್ದನ್ನ ಕೂಡ ನಾವು ಕಾಣಬಹುದು. ಇದೀಗ ಇನ್ನೂ 2-3 ದಿನಗಳ ಕಾಲ ಮಳೆ ಬರುವ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೂಡ ಕೊಟ್ಟಿದೆ. ಹಾಗಾಗಿ ಎಲ್ಲೆಲ್ಲಿ ಮಳೆಯಿಂದ ಹಾನಿಗೊಳಗಾಗಿದೆ ಅಂತಹ ಪ್ರದೇಶಗಳಿಗೆ ಖುದ್ದು ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರೂ ಕೂಡ ಜಂಟಿಯಾಗಿ ಅಧಿಕಾರಿಗಳ ಜೊತೆಯಲ್ಲಿ ಇದೀಗ ಬೆಂಗಳೂರು ರೌಂಡ್ಸ್ಗೆ ಹೊರಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಗೃಹ ಕಚೇರಿ ಕೃಷ್ಣಾದಿಂದ ಬಸ್ಸಿನಲ್ಲಿ ಸಿಟಿ ರೌಂಡ್ಸ್ಗೆ ತೆರಳಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್. ಮೊದಲಿಗೆ ಮಾನ್ಯತಾ ಟೆಕ್ ಪಾರ್ಕ್ ನಿಂದ ಶುರು ಮಾಡ್ತಾರೆ. ಏನಂತಂದ್ರೆ ಪದೇ ಪದೇ ಮಳೆ ಬಂದಂತಹ ಸಂದರ್ಭದಲ್ಲೂ ಕೂಡ ಕೆಲವೊಂದು ಪ್ರದೇಶಗಳು ಹಾನಿಗೆ ಒಳಗಾಗ್ತಾ ಇರುವಂತಹ ಒಂದಷ್ಟು ರೆಗ್ಯುಲರ್ ಪ್ರದೇಶಗಳಿದೆ. ಅಂದ್ರೆ ರಾಜಕಾಲುವೆ ಒತ್ತುವರಿ ಇರಬಹುದು, ಮತ್ತಿತರ ತೊಂದರೆಗಳಿಂದ ಮಳೆಯಿಂದಾಗಿ ಅನೇಕ ಪ್ರದೇಶಗಳು ಸತತವಾಗಿ ಹಾನಿಗೆ ಒಳಗಾಗ್ತಾನೆ ಇದೆ. ಅದರಲ್ಲಿ ಮಾನ್ಯತಾ ಟೆಕ್ ಪಾರ್ಕ್ ಕೂಡ ಒಂದು. ಹಾಗಾಗಿ ಮೊದಲಿಗೆ ಮಾನ್ಯತಾ ಟೆಕ್ ಪಾರ್ಕ್ ಕಡೆ ಹೋಗ್ತಾರೆ. ಅದಾದ ಬಳಿಕ ಇಜಿಪುರ ಮತ್ತೆ ಇದೀಗ ಸಾಯಿ ಲೇಔಟ್ ಏನಿದೆ ಅಲ್ಲೂ ಕೂಡ ಸಾಕಷ್ಟು ಮಳೆಯಿಂದ ಜನ ತೊಂದರೆಗೆ ಒಳಗಾಗಿರುವಂತದನ್ನ ನಾವು ತೋರಿಸ್ತಾ ಇದ್ದೀವಿ. ಅಲ್ಲಿಗೂ ಕೂಡ ಸಿಎಂ ಮತ್ತೆ ಡಿಸಿಎಂ ಭೇಟಿಯನ್ನ ಕೊಡ್ತಾರೆ. HSR ಲೇಔಟ್ಗೆ ಕೂಡ 1 ಮತ್ತು 2ನೇ ಸೆಕ್ಟರ್ಗೆ ಕೂಡ ಸಿಎಂ ಮತ್ತೆ ಡಿಸಿಎಂ ಭೇಟಿಯನ್ನ ಕೊಡ್ತಾರೆ. ಅದಾದ ಬಳಿಕ ಸಿಲ್ಕ್ ಬೋರ್ಡ್ ಜಂಕ್ಷನ್ಗೆ ಸಿಎಂ ಮತ್ತೆ ಡಿಸಿಎಂ ತೆರಳಲಿದ್ದಾರೆ. ಸತತವಾದ ಮಳೆಯಿಂದ ಏನು ಈ ಒಂದು ಪ್ರದೇಶಗಳು ಹಾನಿಗೊಳಗಾಗಿದೆ, ಈ ಎಲ್ಲ ಪ್ರದೇಶಗಳಿಗೆ ಸಿಎಂ ಮತ್ತೆ ಡಿಸಿಎಂ ಭೇಟಿ ಕೊಡ್ತಾರೆ. ಯಾಕೆ ಇಂತಹ ಹಾನಿಗೆ ಪದೇ ಪದೇ ಈ ಪ್ರದೇಶಗಳು ಒಳಗಾಗ್ತಾ ಇದಾವೆ ಅನ್ನೋದರ ಬಗ್ಗೆ ಕೂಡ ಪರಿಶೀಲನೆಯನ್ನ ನಡೆಸ್ತಾರೆ. ಈ ಒಂದು ಸಿಟಿ ರೌಂಡ್ಸ್ ನ ಬಳಿಕ ಅಧಿಕಾರಿಗಳ ಜೊತೆಯಲ್ಲಿ ಒಂದು ಸಭೆಯನ್ನ ಕೂಡ ನಡೆಸ್ತಾರೆ. ತಾತ್ಕಾಲಿಕವಾಗಿ ಇವರಿಗೆ ಏನೆಲ್ಲ ಪರಿಹಾರವನ್ನ ಒದಗಿಸಬೇಕು ಮತ್ತು ಯಾವ ರೀತಿ ರಕ್ಷಣಾ ಕಾರ್ಯಗಳನ್ನ ಕೈಗೊಳ್ಳಬೇಕು ಅನ್ನೋದರ ಬಗ್ಗೆ ಅಧಿಕಾರಿಗಳ ಜೊತೆಯಲ್ಲಿ ಒಂದು ಸಭೆಯನ್ನ ಕೂಡ ನಡೆಸಲಿದ್ದಾರೆ. ವೀಣಾ, ಎಸ್, ಥ್ಯಾಂಕ್ ಯು ಸುರೇಶ್ ತಮ್ಮ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.